Welcome back to Ramya Goda YouTube channel. So once again welcome back to my channel. ಸೊ ನಾವೆಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀನಿ, ಏನಕ್ಕೆ ಅಷ್ಟು ಖುಷಿಯಾಗಿದ್ದೀನಿ ಅಂತ ಆಬ್ವಿಯಸ್ಲಿ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ರೆಡಿ ನಮ್ಮ ಥಂಬ್ನೇಲಲ್ಲಿ ನೋಡಿಬಿಟ್ಟಿರ್ತೀರ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಲ್ಲ, ಬಟ್ ಸ್ಟಿಲ್ ನೀವು ಗೆಸ್ ಮಾಡಬೇಕು. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಡೆಫಿನೆಟ್ಲಿ ಲಾಸ್ಟ್ವರೆಗೂ ವಾಚ್ ಮಾಡಿ. ಎಷ್ಟು ಖುಷಿಯಾಗಿದ್ದೀನಿ ಅಂತಂದರೆ ನನಗೆ ಆ ಪ್ಲೇಸ್ ನೋಡಬೇಕಂತ ಅವಾಗಿಂದನೂ ಅಂದ್ಕೊತಿದ್ದೆ ಹೋಗಬೇಕಂತ. ಸೊ ಫೈನಲಿ ಹೊರಟಿದ್ದೀವಿ. ಯಾರ್ಯಾರು ಅಂತ ನಾನು ಹೋಗ್ತಾ ಹೇಳ್ತೀನಿ ಆ್ಯಂಡ್ ತೋರಿಸ್ತೀನಿ ಕೂಡ. ಇವಾಗ ಟ್ರಾವೆಲ್ ಮಾಡಬೇಕಾದ್ರೆ ಫಸ್ಟು ಬ್ಯಾಂಗ್ಳೂರಿಂದ ಹೊರಟಿದ್ದು ನಾನು, ನಮ್ಮಣ್ಣ ಮತ್ತು ಆಂಟಿ ಯಾರು ಅಂತಂದರೆ ನಮ್ಮ ಅಮ್ಮನ ಫ್ರೆಂಡ್ ಅವರು ಕೂಡ ಬರ್ತೀನಿ ಅಂತಂದರು. ಸೊ ಬ್ಯಾಂಗ್ಳೂರಿಂದ ನಾವು 3 ಜನ ಹೊರಟಿದ್ದೀವಿ. ಇನ್ನಿಬ್ಬರು ನಾವು ಪಿಕ್ ಮಾಡಬೇಕು. ಯಾರು ಅಂತ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಅಕ್ಕ ಮತ್ತು ನಮ್ಮ ಭಾವ, ಅಂದರೆ ನಮ್ಮ ಸಿಸ್ಟರ್, ಇವರು ನಮ್ಮ ದೊಡ್ಡಮ್ಮನ ಮಗಳು. ಸೊ ಟ್ರಾವೆಲ್ ಮಾಡೋಕ್ಕೂ ಮುಂಚೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಳ್ಳೇಬೇಕಲ್ವ ಕಾರ್ಗೆ. ಸೊ ಅದಕ್ಕೆ ಫಸ್ಟು ಪೆಟ್ರೋಲ್ ಬಂಕಿಗೆ ಹೋಗಿ ನಾವು ಪೆಟ್ರೋಲ್ನ ಫಿಲ್ ಮಾಡ್ಕೊಂಡು ಹೊರಟ್ವಿ. ಸೊ ನಿಯರ್ ಬೈ ಚಿತ್ರದುರ್ಗ ಹತ್ರ ಬಂದಾಗ ನಿಮಗೆ ಗೊತ್ತಲ್ವ, ಅದೊಂಥರ ಫ್ಯಾನ್ ಇರುತ್ತೆ, ಲೈಕ್ ವೈಟ್ ಕಲರ್ ವಿಂಡ್ ಮಿಲ್ ಥರ ಏನೋ. ಸೊ ಅದು ಮತ್ತು ಸನ್ಸೆಟ್ ಆಗ್ತಿತ್ತು, ಅದಕ್ಕೆ ಚೆನ್ನಾಗಿತ್ತಲ್ಲ ನೇಚರ್ ಅಂತ ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ನಮಗೆ ಕೂತು ಯಾವ ರೇಂಜಿಗೆ ಬೇಜಾರಾಗ್ಬಿಟ್ಟಿತ್ತು ಅಂದರೆ, ಸರಿ ಒಂದು ಟೀ ಬ್ರೇಕ್ ತೊಗೊಂಡು ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳಿ ನಿಲ್ಲಿಸಿದ್ವಿ ದಿನ. ಸೊ ಇವಾಗ ನಾವು ಧಾರವಾಡ ರೀಚ್ ಆಗಿದ್ವಿ. ನಿಮಗೆ ಗೊತ್ತು ಧಾರವಾಡಲ್ಲಿ ಏನು ಫೇಮಸ್ ಅಂತ ಅಂದರೆ, ಇಟ್ಸ್ ಫೇಮಸ್ ಫಾರ್ ಪೇಡ. ಬಿಗ್ ಮಿಶ್ರ ಪೇಡ ಎಷ್ಟು ದೊಡ್ಡದಾಗಿ ಕನ್ಸಿದ್ರು ನೋಡಿ. ನಾವೇನಕ್ಕೆ ಅಲ್ಲಿಗೆ ಹೋಗಿದ್ವು ಅಂತ ಅಂದರೆ, ಅಲ್ಲಿ ಪಕ್ಕದಲ್ಲೇ ರಾಜಸ್ಥಾನಿ ಥಾಲಿಯಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದ್ವಿ ಅವತ್ತಿನ ನೈಟ್ ಹೋಗುವಾಗ ಟ್ರಿಪ್ಪಿಗೆ. ಅದಕ್ಕೆ ತೋರಿಸ್ದೆ, ಚೆನ್ನಾಗಿತ್ತು ಊಟ. ಯಾವುದೋ ರಾಜಸ್ಥಾನಿ ಥಾಲಿ ನೋಡ್ಕೊಂಬ ನೀನು, ಹಂಗೆ ಬರಬೇಡ, ನಮಗೂ ಮುಂಚೆಗೆ ಬಂದು ಕೂತೋರಿಲಿ. ಸೊ ಫ್ರೆಶ್ ಅಪ್ ಆದಮೇಲೆ ಹೋದ್ವಿ ನಾವು ಹೋಟೆಲ್ಗೆ, ರಾಜಸ್ಥಾನಿ ಥಾಲಿಗೆ. ಆ್ಯಂಬಿಯನ್ಸ್ ಆಗಲಿ ಆ ಹೋಟೆಲ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಈ ಅಗ್ರಿ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ವೇಟ್ ಇಸ್ ಫೈನಲಿ ಓವರ್. ನಾವು ರೀಚ್ ಆಗ್ತಿರೋದು ಅಥವಾ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಸೊ ಫೈನಲಿ ಕೊನೆವರೆಗೂ ನೋಡಿ. ನಾವು ಆಲ್ರೆಡಿ ರಿವೀಲ್ ಮಾಡಿದ್ದೀನಿ ನಾವು ಯಾವ ಪ್ಲೇಸ್ ಹೋಗ್ತೀವಿ ಅಂತ. ಕೊನೆವರೆಗೂ ನೋಡಿ ನಾವು ಏನೇನು ಎಂಜಾಯ್ ಮಾಡಿದ್ವಿ ಅಂತ ಕೂಡ ತೋರಿಸ್ತೀವಿ. ಇಲ್ಲಿ ನೋಡಿ ಗೈಸ್ ಇವ್ರನ್ನ. ಸೊ ಇದು ಗೋವಾದ್ದು ಚರ್ಚ್, ಅಂದರೆ ನಾವು ಎಂಟರ್ ಆಗಬೇಕಾದ್ರೆ ಸಿಗ್ತೀವಂಥ ಚರ್ಚ್. ಇದು ತುಂಬ ಫೇಮಸ್ ಚರ್ಚ್ ಅಂತ ಕೂಡ ನಮ್ಮ ಆಂಟಿ ಹೇಳ್ತಾಯಿದ್ರು. ಸೊ ಐ ವಾಸ್ ನಾಟ್ ನೋಯಿಂಗ್ ದಿಸ್. ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಲಾಸ್ಟ್ವರೆಗೂ ನಾವು ಹೋಗೋಕ್ಕಾಗಲೇ ಇಲ್ಲ. ಸೊ ನಾವು ಗೋವಾ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ ಟು ಲೇಟ್ ಅಂತಂದರೆ ಆಲ್ರೆಡಿ 4 o'clock ಆಗಿತ್ತು. ಸೊ ಟ್ರೀ ಬುಕ್ಕಲ್ಲೇ ನಾವು ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ ಅವತ್ತಿನ ದಿನಕ್ಕೆ. ಒನ್ ಥಿಂಗ್ ಏನಂತಂದರೆ, ಟ್ರೀ ಬುಕ್ಕಲ್ಲಿ ಬಂದುಬಿಟ್ಟು ಓನ್ಲಿ 9 hours ಸ್ಟೇ ಅಷ್ಟೇ, ಅದು 24 hours ಅಲ್ಲ. ಪ್ಲೀಸ್ ಎಂಕ್ವೈರಿ ಮಾಡಿ ಹೋಗಿ. ನಮ್ಗೆ ಅದೊಂದು ಪ್ರಾಬ್ಲಮ್ ಆಗಿತ್ತು, ನಾವು ಎಂಕ್ವೈರಿ ಮಾಡದೆ ಹೋಗಿದ್ವಿ 24 hours ಅಂತ ಅಂದ್ಕೊಂಡು. ಆ್ಯಂಡ್ ದ ಥಿಂಗ್ ಇಸ್, ರೂಮ್ ತುಂಬಾ ಚೆನ್ನಾಗಿತ್ತು, ಲಕ್ಸುರಿಯಸ್ ಆಗಿ ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಕಂಫರ್ಟಬಲ್ ಬೆಡ್ ಆ್ಯಂಡ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ ಫೆಸಿಲಿಟೀಸ್ ಇತ್ತು. ಆ್ಯಂಡ್ ಫ್ರಿಡ್ಜ್ ಕೂಡ ಕೊಟ್ಟಿದ್ರು ಸಪ್ರೇಟಾಗಿ.
ಆ್ಯಂಡ್ ಏನಂದರೆ ಅಲ್ಲಿ ಇಟ್ಟಿದ್ರು ಆಯಿತಾ, ಅದೇನು ಕಾಫಿ, ಹಾಲು ಪೌಡರ್ ಮತ್ತು ಶುಗರ್. ಸೊ ಏನಿದು ಹಾಟ್ ವಾಟ್ರಲ್ಲಿ ಹೆಂಗೆ ಕುಡಿಯೋದು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ವಿ, ಮಾಡ್ಕೊಂಡು ನೋಡೋಣ ಅಂತ. ಇಟ್ ವಾಸ್ ದ ಫಸ್ಟ್ ಟೈಮ್. ಏನು ಹಾಕಬೇಕು, ಏನು ಬೇಕು, ಹೆಂಗೆ ಮಾಡಬೇಕು ಏನೂ ಗೊತ್ತಿಲ್ಲ ಇಬ್ಬರಿಗೂ. ನಾನು ನಮ್ಮ ಅಕ್ಕ ಕುತ್ಕೊಂಡು ನಿಂತಿದ್ವಿ. ಸೊ ಸರಿ ಆಯಿತು. ಒಂದು 4 o'clock ಆಗಿತ್ತಲ್ಲ, ಸ್ವಲ್ಪ ತಲೆನೋ ಹೋಗ್ತಾಯಿತ್ತು. ಕಾಫಿ ಕುಡಿದ್ರೆ ಅಟ್ಲೀಸ್ಟ್ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ವಿ. ಟ್ರಸ್ಟ್ ಮಿ ಗೈಸ್, ಅದು ಕಾಫಿ ಥರ ನಿಜವಾಗ್ಲೂ ಇರಲಿಲ್ಲ, ಅಥವಾ ನಾವೇ ಚೆನ್ನಾಗಿ ಮಾಡ್ಕೊಳಕ್ಕೆ ಬರಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಫಸ್ಟು ಆ ರ್ಯಾಕಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಫಸ್ಟು ನೋಡಿಕೊಂಡೆ. ಒಂದು ಟೀ ಬ್ಯಾಗ್ಸ್ ಇಟ್ಟಿದ್ರು, ಶುಗರ್ ಇಟ್ಟಿದ್ರು, ಆ್ಯಂಡ್ ಹಾಲು ಪೌಡರು, ಮತ್ತು ಕಲರ್ಸ್ಕೊಳಕ್ಕೆ ಒಂದು ಸ್ಟಿಕ್ ಆ್ಯಂಡ್ ಒಂದು ಕಾಫಿ ಪೌಡರ್ ಇಟ್ಟಿತ್ತು. ಸಾರಿ, ತುಂಬ ಮೆಸ್ಸಿಯಾಗಿ ಮಾಡ್ತಾಯಿದ್ದೀನಿ ಅಂತ ಗೊತ್ತು. ನನಗೇನು ಅನಿಸ್ತು ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಆ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋದೆ. ಸೊ ಚೆಲ್ಲೋಯ್ತು. ಅವ್ರು ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕೂಡ ಇಟ್ಟಿರಲಿಲ್ಲ, ಟಿಶ್ಯೂ ಕೂಡ ಇಟ್ಟಿರಲಿಲ್ಲ. ಸೊ ಕೇಳ್ಕೊಂಡು ಬರೋಷ್ಟಲ್ಲಿ ಟೈಮ್ ಆಗುತ್ತೆ ಆಮೇಲೆ ತುಂಬ ಅದು. ಸೊ ಫಸ್ಟು ಹಾಲು ಪೌಡರ್ನ ಹಾಕಿದೆ ಆ ಬಿಸಿನೀರಿಗೆ. ಆಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಫಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಬಟ್ ಆದರೂ ನನಗೊಂದು ಕಡೆ ಇತ್ತು, ಹೆಂಗೆ ಇದು ಏನಪ್ಪ ಹೆಂಗಿರುತ್ತೆ ಅಂತ ಅನ್ಕೊತಾ ಇದ್ವಿ. ಸ್ಟಿಲ್ ಆಗಲಿ ಪ್ರಾಸೆಸ್ ಮೇಲೆ ನಾನಿನ್ನೂ ನಂಬಿಕೆ ಇಟ್ಟಿದ್ದೆ. ಆಗಲಿ ಕುಡಿಯೋಣ, ಕುಡಿದು ನೋಡ್ಬಿಟ್ಟು ಆಮೇಲೆ ನೋಡೋಣ ಅಂತ. ನಮ್ಮ ಅಕ್ಕ ಅಂದ್ಲೊಳ್ಳೆ ಕಲ್ಗಚ್ಚ ಥರನೇ ಇದೆ ಅಂತ. ಸೊ ನೆನ್ನೆ ನೈಟ್ ಬಂದ್ವಲ್ಲ, ಹೋಟೆಲ್ ಅಷ್ಟೇ ಕ್ಯಾಪ್ಚರ್ ಮಾಡಿದೆ. ನಾನು ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಹತ್ರ ಬಂದಿರಲಿಲ್ಲ. ಸೊ ನಾವು ರೂಮ್ ಬುಕ್ ಮಾಡ್ಕೊಂಡಾಗ ನಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇನ್ಕ್ಲೂಡ್ ಇರುತ್ತೆ ಆ ರೂಮ್ ಚಾರ್ಜಸ್ಸಲ್ಲೇ. ಸೊ ವಿ ಕ್ಯಾನ್ ಗೋ. ಇಟ್ಸ್ ನಾಟ್ ಲೈಕ್ ಪ್ರೈವೇಟ್ ಪೂಲ್ ಅಂತಲ್ಲ, ಇಟ್ಸ್ ಕಾಮನ್ ಫಾರ್ ಆಲ್ ದ ಸ್ಟೇಯರ್ಸ್. ಓಕೆ. ಸೊ ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಆಟ ಆಡಿಕೊಂಡು ಬೀಚ್ಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಹೊಟ್ವಿ, ನಾನು ಮತ್ತು ಎಲ್ಲರೂ. ಅಲ್ಲಿಂದ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ನಾವು ಹೋಗಬೇಕು ಅಂದ್ಕೊಂಡಿದ್ದು ಪಂಜಿ ಹತ್ರ. ಸೊ ಯಾಕಂತ ಅವರು ಕೆಸಿನೋ ಆಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ದಟ್ಸ್ ವೈ. ಸೊ ಕ್ವಿಕ್ಕಾಗಿ ಬಂದು ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ರೆಡಿ ಆಗಿದ್ದೀನಿ ಗೈಸ್. ದಿಸ್ ವಾಸ್ ಮೈ ಸೆಕೆಂಡ್ ಲುಕ್ ಆಫ್ ದಿ ಔಟ್. ಬನ್ನಿ ಹೋಗೋಣ. ಸೊ ಏನು ಗೊತ್ತಾ, ಗೋವಾ ಅಲ್ಲಿ ಬ್ಯಾಂಗ್ಳೂರಲ್ಲಿರೋಷ್ಟು ಕೂಲ್ ವೆದರ್ ಇಲ್ಲ. ಎಲ್ಲಿ ನೋಡಿದ್ರೂ ಬರೀ ಬಿಸಿ ಗಾಳಿನೇ. ಎ ಸಿ ಇಲ್ಲ ಅಂತಂದರೆ 1 ಮಿನಿಟ್ ಕೂಡ ನೀವು ಗೋವಾಲಿ ಇರೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಟೈಮ್ ಆಗಿದೆ ನಾನಂತೂ. ಆ್ಯಂಡ್ ದಿಸ್ ವಾಸ್ ದ ಕೆಸಿನೋ. ನಾವು ಆ ರೂಟಲ್ಲೇ ಇನ್ನೊಂದು ಹೋಟೆಲ್ನ ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಬಿಕಾಸ್ ಎಲ್ಲರೂ ಹೋಗ್ತಾ ಇರಲಿಲ್ಲ, ಓನ್ಲಿ ನನ್ನ ಕಸಿನ್ ಬ್ರದರ್ ಮತ್ತು ನಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದಿದ್ದು. ಸೊ ದಟ್ಸ್ ದ ರೀಸನ್ ನಮ್ಮನ್ನ ಅವರು ಹೋಟೆಲ್ ಮಾಡಿ ನಮ್ಮನ್ನ ಅಲ್ಲಿ ಸ್ಟೇ ಮಾಡೋಕ್ಕೆ ಬಿಡಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ರು. ದಟ್ ವಾಸ್ ಇನ್ ಪಣಜಿ ಬೀಚ್. ಪಣಜಿ ಬೀಚ್ ಹತ್ರನೇ ಇದು. ಓಕೆನಾ. ಹೋಟೆಲ್ ಕೂಡ ಮಾಡಿದ್ದಲ್ಲೇ ಆ್ಯಂಡ್ ಕೆಸಿನೋ ಕೂಡ ಅಲ್ಲೇ ಹತ್ರದಲ್ಲೇ ಇತ್ತು. ಸೊ ನೆಕ್ಸ್ಟ್ ಹೋಟೆಲ್ ನಾವು ಬುಕ್ ಮಾಡ್ಕೊಂಡಿದ್ದು ಬಂದು ಹೋಟೆಲ್ ಗೋವಾ ಇಂಟರ್ನ್ಯಾಷನಲ್ ಅಂತ. ಸೊ ಇಟ್ ವಾಸ್ ಆಲ್ಸೋ ಕ್ವೈಟ್ಲಿ ನೈಸ್. ತುಂಬ ಚೆನ್ನಾಗಿತ್ತು. ಗೈಸ್ ಏನಾಯ್ತು ಅಂದರೆ ಮಾರ್ನಿಂಗ್ ನಾವು ಟಿಫಿನ್ ಮಾಡಿರಲಿಲ್ಲ ಬೀಚ್ಗೆ ಹೊರಡುವಾಗ. ಸೊ ಬರೀ ಸ್ನ್ಯಾಕ್ ಏನೋ ತಿನ್ಕೊಂಡು ಹೋಗಿದ್ದಷ್ಟೇ. ತುಂಬ ಹೊಟ್ಟೆ ಹಶ್ಕಾಗ್ತಿದೆ ಅಂದರೆ ನಮ್ಮ ಹೋಟೆಲ್ ನಿಯರ್ ಬೈ ಇರೋ ಟೇಸ್ಟೀಸ್ಗೆ ಹೋಗಿದ್ದೆ. ಆ್ಯಂಬಿಯನ್ಸ್ ಮಾತ್ರ ಟಾಪ್ ನಾಚ್ ಆಗಿತ್ತು ಅಂತ ಹೇಳ್ಬೋದು. ಇಟ್ ವಾಸ್ ರಿಯಲಿ ವೆರಿ ಗುಡ್ ಆ್ಯಂಡ್ ದ ಕಲರ್ ಕಾಂಬಿನೇಷನ್ ವಾಸ್ ಆಲ್ಸೋ ಗುಡ್. ಸೊ ಟ್ರೈ ಮಾಡೋಣ ಅಂತ ಹೋಗಿದ್ದೆ ಅಲ್ಲಿ. ಸೊ ನಾನು ತೊಗೊಂಡೆ ಆಲ್ಮಂಡ್ ಕ್ರಸ್ಟಿನ್ ಮತ್ತು ಆಲ್ಫ್ರೆಡೋ ಪಾಸ್ತಾ ಆ್ಯಂಡ್ ಬರ್ಗರ್ ಫಾರ್ ಮೈ ಲಂಚ್. ನಮ್ಮ ಸಿಸ್ಟರ್ನು ಆಂಟಿನೂ ಕರೆದೆ, ಅವ್ರು ಬರಲ್ಲ ಅಂತಂದರು. ಸೊ ನಾನು ಅಲೋನಾಗೆ ಹೋದೆ. ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಬರ್ಗರ್. ಇವಾಗ ಮಲ್ಕೊಂಡು ಎದ್ದು ಬಂದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿ ಅವಳು? ಇಲ್ಲೇ ಇದ್ದಾರೆ. ಬಾರ ಈ ಕಡೆ. ಹೆಂಗನ್ಸಿದೆ? ಏನು ಹೇಳ್ಬೇಡ. ಸೊ ಮತ್ತೆ ಬರ್ಗರ್ ತಿನ್ನೋಕ್ಕೆ ಹೋಗ್ತಿದ್ದೀವಿ ಅದೇ ಸ್ಪಾಟ್ಗೆ. ಯಾಕಂದರೆ ಅವ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಮಲ್ಕೊಂಡಿದ್ರು. ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಬರ್ಗರ್ ಹೆಂಗಿತ್ತು ಕಾವ್ಯ? ನಿಜ ನಿಜ. ಆಮೇಲೆ ಇನ್ನೇನು ಚೆನ್ನಾಗಿತ್ತು. ಕೊಡ್ಸಿಕೆನ್ ತೊಗೊಂಡಿದ್ದಲ್ಲ ಅದೇ, ಅದು ಆಲ್ಮಂಡು ಸ್ವೀಟು ಚೆನ್ನಾಗಿತ್ತು. ಇಲ್ಲ ಆಂಟಿ, ಇವತ್ತು ಗೋವಾಗೆ ಬಂದಿದ್ದೆ ನಾವು.
ಓಕೆನಾ. ಬಟ್ ಸ್ಟಿಲ್ ಏನು ಎಂಜಾಯ್ ಮಾಡಿಲ್ಲ ಅಂತ ಗೊತ್ತು ನಾವಿಬ್ಬರು. ಅವರಿಬ್ಬರು ಕೆಸಿನಾಗ ಹೋಗಿದ್ದಾರೆ ಫ್ರೆಂಡ್ಸ್. ಹೋಗ್ಬಿಟ್ಟು ಬರ್ತೀವಿ ಒಂದು 2 hours ಅಂತ ಹೇಳಿದ್ರು, ಬಟ್ ಬರಲೇ ಇಲ್ಲ. ನಮಗೆ ಬೇರೆ ವಿಧಿ ಇಲ್ಲ, ಬರ್ಗರ್ ತಿಂದು ಬರೋ ಹೊಟ್ಟೆಶ್ವಾಗ್ಬಿಟ್ಟು. ಅದು ಹೇಳು, ಗೋವಲ್ಲಿ ಅನ್ನ ಸಾರಂತೂ ದೇವರಾಣೆ ಸಿಗಲ್ಲ, ಅದಂತೂ ಮರ್ತ್ಬಿಡಿ. ಆಮೇಲೆ ಬಜೆಟ್ ಊಟಕ್ಕಂತೂ ಬೇಜಾನ್ ಬೇಕು. ಎಷ್ಟು ಒಂದು ಕಾಫಿ ಕುಡಿತೀವಿ ಅಂದರೂ 250 ಇಲ್ಲಿ, ಅದು ನಾರ್ಮಲ್ ಕಾಫಿ ತಾನೆ. ಆಮೇಲೆ ಇನ್ನೊಂದು ನೋಡಿದ್ವಿ ಇಲ್ಲಿ ಏನಂದರೆ, ನೀರಿಗೂ ಅಷ್ಟೇ ದುಡ್ಡು ಕೊಟ್ಟೆ ತಗೋಬೇಕು. ಅಂದರೆ ಮಿನರಲ್ ವಾಟರ್ ಸರಿ, ಬಟ್ ಆದರೂ ಇರೋ ರೇಟ್ಗಿಲ್ಲ, ತುಂಬ ಜಾಸ್ತಿ ಐತೆ. ಗೋವಾ ಅಂದರೆ ಏನೇನೋ ಅಂದ್ಕೊಂಡಿದ್ವಿ. ನಿನ್ನ ಪ್ಲ್ಯಾನ್ಸ್ ಏನಿತ್ತು ಅದು ಗೋವಾ ಅಂದರೆ? ಬೇರೆ ಲೆವೆಲ್ಗಿತ್ತು ತಾನೆ ಎಕ್ಸ್ಪೆಕ್ಟೇಷನ್ಸ್ ಗೋವಾ ಅಂದರೆ. ಅವಾಗ ಅಂದರೆ ಚೈಲ್ಡ್ಹುಡ್ಡಿಂದ ಅಂದ್ಕೊಂಡಿದ್ದೆ ಗೋವಾಗ ಹೋಗ್ಬೇಕಂತ, ಬಟ್ ಇಲ್ಲ, ಬೀಚ್ಗೊಂದೇ ಬಿದ್ದು ಎದ್ದು ಬರಬೇಕಷ್ಟೇ ಗೋವಾ. ಬೇರೆ ಏನೂ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಮೇ ಬಿ ನಾವು ಎಕ್ಸ್ಪ್ಲೋರ್ ಮಾಡಿಲ್ವೋ ಏನೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಬರ್ತೀವಿ. ಇವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದರೆ, ಅಲ್ಲಿ ಬರ್ಗರ್ ತಿಂದ್ಕೊಂಡು ನೆಕ್ಸ್ಟ್ ಏನಾದರೂ ಬೇರೆ ಐಟಮ್ ಸಿಗುತ್ತಾ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಏನಾದರೂ ಸಿಕ್ಕಿದ್ರೆ ಹೇಳ್ತೀನಿ, ಬಟ್ ಎಂಜಾಯ್ ಮಾಡಿದ್ವಿ, ಇಲ್ಲ ಅಂತ ಏನಲ್ಲ. ಓಕೆ ಬಾಯ್, ಆಮೇಲೆ ಸಿಗೋ. ತಿನ್ನೋಕ್ಕೆ ಅಲ್ಲಿ ಏನು ಐಟಮು ಸಿಗಲ್ಲ, ಸೊ ಮತ್ತೆ ಹೋಟೆಲ್ಗೆ ಹೋದ್ವಿ. ಸೊ ಕೆಸಿನ ಹೋಗಿದ್ದಳ, ಸೊ ಬೇಗ ಬಂದರು. ನಮ್ಗೆ ಹೊಟ್ಟೆ ಹಚ್ತಿದೆ ಅಂತ ಹೇಳಿದಾಗ ಬಂದು ಇಷ್ಟಾದರೂ ಆರ್ಡರ್ ಮಾಡಿಕೊಟ್ರೆ ವಾಸ್ ಹ್ಯಾಪಿ. ಆ್ಯಕ್ಚುಲಿ ನಮ್ಮನ್ನ ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ, ಸೊ ಏನು ಕೆಸಿನೋ ಹೇಗಿರುತ್ತೆ ಅಟ್ಲೀಸ್ಟ್ ಹೊರಗಡೆಯಿಂದ ಆದರೂ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಕೇಳಿದ್ದೆ ನಾನು ಅವ್ರನ್ನ. ಸೊ ಅದಕ್ಕೋಸ್ಕರ ಅವ್ರು ಮಾಡ್ಕೊಂಡು ಬಂದಿದ್ದರು. ಅವ್ರು ಹೋಗಿದ್ದು ಮೆಜೆಸ್ಟಿಕ್ ಅಂತೆ ಏನೋ, ಅದೇ ನನಗೆ ಅದೆಲ್ಲ ಅರ್ಥ ಆಗಲ್ಲ. ಫುಲ್ ಎಂಜಾಯ್ಮೆಂಟ್ ಮಾಡಿ ಮಲ್ಕೊಳ್ಳೋಷ್ಟೇ 2 ಆಯಿತು. ಮಾರ್ನಿಂಗ್ ನಾವು ಬೀಚ್ಗೆ ಹೋಗಿದ್ದು, ಕೊಲಂಬಿಯಾ ಬೀಚ್. ಹಾಯ್, ಹೊಸ ಬೀಚ್ ಹೆಂಗೆ ಅನಿಸ್ತಿದೆ ಅಂತ ಹೇಳಿ ನೋಡಿಬಿಟ್ಟು ಹೇಳಿ. ಸಾಕಾಗಿದೆ ಅಂತ ಅನಿಸ್ತಿದೆ. ಓಕೆ, ಸಾಕಾಗಿದೆ ನಿಜ. ಎಂಜಾಯ್ ಮಾಡೋಣ. ಓಕೆ ಓಕೆ ಬನ್ನಿ ಗೈಸ್ ನೋಡೋಣ. ದಿಸ್ ಈಸ್ ದ ಬೀಚ್. ಸ್ಟಿಲ್ ಕನ್ಸ್ಟ್ರಕ್ಷನ್ ಈಸ್ ಗೋಯಿಂಗ್ ಆನ್. ಸೊ ಬೀಚಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದು ಐಸ್ ಕ್ರೀಮ್ ತಿಂದು ಮತ್ತೆ ಗೋವಾಯಿಂದ ಬ್ಯಾಂಗ್ಳೂರ್ ರಿಟರ್ನ್ ಆಗ್ತಾಯಿದ್ವಿ ನಾವು. ಇಟ್ ವಾಸ್ ಆಲ್ರೆಡಿ 3 o'clock. ಸೊ ಅಲ್ಲಿ ಅದನ್ನ ಮುಗಿಸ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ಊಟಕ್ಕೆ. ಬಿಕಾಸ್ ನಮಗೆ ತುಂಬಾ ಹೊಟ್ಟೆ ಹಸಿತಿತ್ತು. ಅಲ್ಲಿ ಬೀಚಲ್ಲೆಲ್ಲ ಆಡಾದ್ಮೇಲೆ ಒಂದು ಸ್ವಲ್ಪ ತಲೆನೋವು ಥರ ಎಲ್ಲ ಬಂದಿತ್ತು. ಸೊ ಅದಕ್ಕೆ ಫಸ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ಒಳ್ಳೆ ನಾನ್ ವೆಜ್ ಊಟನೇ ಮಾಡಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ನಾನು ಹೋಟೆಲ್ ಹೆಸರು ನೋಡಿಲ್ಲ. ಏನು ಗೊತ್ತಾ, ನಾವು ಗೋವಾದಿಂದ ಹೊರಗಡೆ ಹೋಗುವಾಗ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಚೆಕ್ಕಿಂಗ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಗೋವಾಗೆ ಹೋದವ್ರಿಗೆ ಏನಕ್ಕೆ ಚೆಕ್ ಮಾಡ್ತಾರೆ ಪೊಲೀಸ್ ಅಂತ ಅಂದರೆ, ನಾವೇನಾದರೂ ಗೋವಾಯಿಂದ ಡ್ರಿಂಕ್ಸ್ ಬಾಟಲ್ನ ತೊಗೊಂಡು ಹೋಗ್ತಿದ್ರೆ ಸೊ ಚೆಕ್ ಮಾಡ್ತಾರೆ, ಫೈನ್ ಆಗುತ್ತೆ. ಸೊ ಯಾರೂ ತೊಗೊಂಡು ಹೋಗಬೇಡಿ ಗೋವಾಯಿಂದ.
ಸೊ ನಮ್ಮನ್ನೇನು ಅವ್ರು ಹಿಡ್ಕೊಂಡಿಲ್ಲ, ಬಿಕಾಸ್ ನಾವು ಹೇಳಿದ್ವಿ ನಾವು ಫ್ಯಾಮಿಲಿ ಇದ್ದೀವಿ, ನಾವು ಯಾರೂ ತೊಗೊಂಡೋಗಿಲ್ಲ. ಬಟ್ ಅವ್ರ ಡ್ಯೂಟಿ ಅವ್ರೇನಿದೆ ಅದನ್ನು ಅವ್ರು ಮಾಡಿದ್ದಾರೆ. ಎರಡು ಕಡೆ ಚೆಕಿಂಗ್ ಇರುತ್ತೆ ಪೊಲೀಸ್ದು. ಒಂದು ಗೋವಾ ಬಿಟ್ಟಾಗ, ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಲೈಕ್ ನಾವು ಇನ್ನೇನು ಎಂಟರ್ ಆಗ್ತೀವಿ ಬ್ಯಾಂಗ್ಳೂರು ಸೈಡ್ಗೆ ಅನ್ನುವಾಗ ಒಂದು ಕಡೆ ಚೆಕಿಂಗ್ ಮಾಡ್ತಾರೆ. ಅಲ್ಲಿ ಕೂಡ ಫುಲ್ಲು ನಮ್ಮ ಕಾರ್ ಫುಲ್ ಚೆಕ್ ಮಾಡಿದ್ರು ಇಳಿಸ್ಬಿಟ್ಟು. ಸೊ ಬಿ ಸೇಫ್. ಸೊ ನಮ್ಮ ಮನೇಲಿ ರೀಚ್ ಆಗಿದೆ 5 o'clock. ಆದರೂ ನಾನು ಕಾಲೇಜಿಗೆ ಹೋಗಲೇಬೇಕಿತ್ತು ಬಿಕಾಸ್ ಆಫ್ ಅಟೆಂಡೆನ್ಸ್. ಅಷ್ಟೇ, ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.